ಅಷ್ಟೇ ಮತ್ತೇನು ಮಾಡಿಲ್ಲ. ಈಗ ಅದರಲ್ಲಿ MLC ಅದಾರ ಅವ್ರು ಒಬ್ಬರನ್ನ ಮಾಡ್ಕೊಂಬಂದ ನನಗೆ ಗೊತ್ತಿಲ್ಲ. ಇಲ್ಲ ಅವ್ರು ಕೇಳಾಕತ್ತಿಲ್ಲ ಡಿಟೇಲ್ ಸರ ಡಿಟೇಲ್ ಹೇಳಂಗಿಲ್ಲ ಅದನ್ನ ಹೇಳಕತ್ತೀವಿ. ಅವ್ರು ಏನು ಮಾಡ್ಯಾರ ಅಲ್ಲಿ ಬೆಂಗಳೂರು ಲೆವೆಲ್ನಾಗ ಮಾಡ್ಕೊಂಬಂದಾರ ಆಯ್ತಾ. ಅದನ್ನ ಬೇಡ ಅಂದ್ರೆ ಕೊಡ್ರಿ. ಈಗ ಸಾಹೇಬ್ರು ಮಾತಾಡ್ರಿ. ಸಾಹೇಬ್ರು ಏನಂದ್ರೆ ಅಪ್ಪಯ್ಯನಾಗ ಸಾಹೇಬ್ ನೋಡ್ರಿ MLA ಸಾಹೇಬ್ರು ಮಾನ್ವಿ MLA ಸಾಹೇಬ್ರು ಲೆಟರ್ ಕೊಡ್ತೀವಿ ಅಂದಾರೆ. ಈಗ ಸದ್ಯಕ್ಕೆ ಕೊಡ್ತೀವಿ ಅಂದಾರೆ. ನಾನು ಬರ್ರಿ ನಾನು ಕೊಡ್ತೀನಿ ಅದನ್ನ ಚೇಂಜ್ ಮಾಡಿದ್ರು ಆಯ್ತು ಸರ್ ಅಂತ ಹೇಳಿ ಆಯ್ತು ಆಯ್ತು ನಮ್ಗೆ ಏನಿಲ್ಲ ಸ್ವಂತ ಯಾರಿಗಾರು ಸ್ವಾರ್ಥ ಇಲ್ಲ ಸರ್. ನಮ್ಗೇನು ಸ್ವಾರ್ಥ ಇಲ್ಲ. ನಮ್ಮ ಅಣ್ಣ ತಮ್ಮರಿಲ್ಲ. ನಮ್ಮ ತಾಲೂಕಿನ ಜನತೆನೇ ನಮ್ಮ ಅಣ್ಣ ತಮ್ಮರಿದ್ದಂಗೆ ಹೌದಾ. ನಾನು ಕೇಳೋದಿಷ್ಟೇ ಯಾವ ಆಧಾರದ ಮೇಲೆ ಇಲ್ಲ ಅದು ಒಂದು ಕೇಸ್ ಅದರಲ್ಲಿ ಇವರು ಬಸವ ನೋಡ್ರಿ ನಮ್ಗೆ ಬರ್ತಿಲ್ಲ ಬಸವ ನೋಡ್ರಿ ಅವ್ರು ನಾನು ಹೇಳೋದನ್ನ ಕೇಳ್ರಿ ಸರ್. ಸಾಹೇಬ್ರೇನು ಮಾಡಲಿ ನಾನು ಅವ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ನೀವು ಅಧಿಕಾರಿ ಇಲ್ಲಿ ನಮ್ಮ ಡಿಸ್ಟಿಕ್ ಅಧಿಕಾರಿ ನೀವು ಕೇಳಬೇಕಾಗಿತ್ತು. ನಿಮ್ಮನ್ನೇ ಹೋಗಿ ಸಿದ್ದರಾಮಯ್ಯ ಸಾಹೇಬ್ರು ಕೇಳೋಕ್ಕಾಗ್ತದ DK ಶಿವಕುಮಾರ್ ಸಾಹೇಬ್ ಕೇಳೋಕ್ಕಾಗ್ತದ? ನಿಮ್ಮನ್ನ ಕೇಳಬೇಕಿಲ್ಲ. ನಿಮ್ಮನ್ನ ಯಾಕೆ ನೇಮಕ ಮಾಡ್ಯಾರ ಇಲ್ಲಿ ಅದನ್ನ ಹೇಳ್ರಿ ನಮ್ಗೆ. ನೀವು ಅವ್ರು ಇವ್ರು ಹೇಳ್ಬೇಡ್ರಿ. ಅವ್ರು ಇವ್ರು ಹೇಳಿ ತಪ್ಪಿಸ್ಬೇಡ್ರಿ. ನೀವು ನಾವು ಕೇಳೋದೇನೋ ಆಯ್ಕೆ ಮಾಡಿದಿರಲ್ಲ ನಿಮ್ಗೆ ಸಂಬಂಧ ಇರಲಾರ್ದಂಗೆ ಆಯ್ಕೆ ಮಾಡಿ ಆಯ್ತಾ. ಅದು ಹೆಂಗೆ ಆಗಕ್ಕೆ ಸಾಧ್ಯ? ಡಿಸ್ಟಿಕ್ ಆಫೀಸರ್ ಅದ್ರ ಇರಲಾರ್ದಂಗೆ ನಿಮ್ಗೆ ಕಳ್ಸಕ್ಕೆ ಹೆಂಗಾಗುತ್ತೆ ಹೇಳ್ರಿ. ಎಲ್ಲೋ ಆಕ್ಷನ್ ಬರ್ತಾರೆ. ಈಗ ಹುಡುಗಿ ನೌಕರಿ ಗೌರ್ಮೆಂಟ್ ಅಂತಂದರೆ ಓಕೆ ಇಲ್ಲಿಂದ ಬಂದರೂ ಕೂಡ ನಾವು ಯಾವುದೂ ಪ್ರಾಬ್ಲಮ್ ಇಲ್ಲ. ಯಾಕಂತ ಕೇಳಿದ್ರೆ ನಮ್ಮಲ್ಲಿ ಮಾಡ್ತಕ್ಕಂಥವ್ರು ಭಾಳ ಬೇರೆ ಬೇರೆ ಡಿಸ್ಟಿಕ್ನಿಂದ ಬಂದಾರ. ನಾವು ಅವ್ರಿಗೆ ಮಾತಾಡೋಂಗಿಲ್ಲ. ಇದು ಯಾವ ಆಧಾರದ ಮೇಲೆ ತಗೊಂಡಿವಿ ಅದನ್ನೇ ಹೇಳ್ತೀನಲ್ಲ ಗುತ್ತಿಗೆ ಆಧಾರನ ಅವ್ರು ಸಾಹೇಬರು ಪರ್ಸನಲ್ ಹೋಗಿ ನಮ್ಮ ಕಮಿಷನರ್ ಹತ್ರ ಕುಂತಿದ್ರು. ಫೋನ್ ಮಾಡಿದ್ರು ನನಗೆ ಏನ್ರಿ ಅದನ್ನ ಕೇಳಿ ಅಲ್ಲೇ ಅವ್ರು ಕುಂತು ಆಕ್ಷನ್ ಅದಾರ್ರಿ. ಈಗ